ರೂರಲ್ಲಾಗಲಿ ಅರ್ಬನ್ನಲ್ಲಿ ಮಾಡಿದ್ರೇನು ಕಣ್ಣಿನ ಸಮಸ್ಯೆ ಇರೋರು ಸಾಕಷ್ಟು ಜನ ಇದ್ದಾರೆ. ಸೊ ನೀವು ವಾರ ಮಾಡಿದ್ರೇನು ನಿಮಗೆ ಬರ್ತಾ ಇರ್ತಾರೆ ಪೇಷಂಟ್ಗಳು. ಸೊ ಇಂಥವ್ರಿಗೆಲ್ಲ ಸಹಾಯ ಆಗಲಿ. ಎಷ್ಟೊಂದು ಜನ ಬರೋದಿಲ್ಲ ಸರ್ ಕಣ್ಣು ಅಂದರೆ. ಸೊ ನಾವೇ ಹತ್ತಿರ ಹೋಗ್ತಾ ಇದ್ದೀವಿ, ಅವ್ರಿಗೆ ಎಲ್ಲ ಚಿಕಿತ್ಸೆ ಎಲ್ಲ ಮಾಡಿ, ಲೇಸರ್ಗಳು ಆಗಲಿ ಸ್ಪೆಕ್ಸ್ ಆಗಲಿ, ಎಷ್ಟೋ ಜನ ಸ್ಪೆಕ್ಸು ಕೊಂಡ್ಕೊಳ್ಳೋಕ್ಕೂ ದುಡ್ಡಿರಲ್ಲ. ಸೊ ಅದಕ್ಕೆ ಈ ರೋಟ್ರಿ ಸಂಸ್ಥೆಯಿಂದ ರೋಟ್ರಿ ಸೆಂಟಿನಿಯಲ್ಲು, ರೋಟ್ರಿ ಜಾಲಲಿ ಮೇಯ್ನ್ ಆಗಿ ಆರ್ಗನೈಸ್ ಮಾಡ್ತಾ ಇರೋದು ಜಾಲಲಿ ಅವರು, ಅಲಾಂಗ್ ವಿತ್ ರೋಟ್ರಿ ಸೆಂಟಿನಿಯಲ್ಲು. ಆಮೇಲೆ ನಮ್ಮ ರಂಗಲಕ್ಷ್ಮಿ ನೇತ್ರಾಲಯ ನಮ್ಮದು ಯಲಂಕಾನಲ್ಲಿದೆ ಸರ್. ನಮ್ಮ ಹಸ್ಬೆಂಡ್ ಬಂದು ವಿಟ್ರೋ ರೆಟಿನಲ್ ಸರ್ಜನ್ ಅಂತ ಡಾಕ್ಟರ್ ವೆಂಕಟ ಸುಬ್ರಹ್ಮಣ್ಯಮ್ ಅವರು, ನಾನು CEO ಆಫ್ ದ ಹಾಸ್ಪಿಟಲ್ ರೂಪಶ್ರೀ ಅಂತ. ಸೊ ನಾವು ಇದು ಸಾಕಷ್ಟು ಈ ಥರ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ರೂರಲ್ಗೂ ಹೋಗ್ತೀವಿ, ಅರ್ಬನ್ಗೂ ಹೋಗ್ತೀವಿ. ಯಾರು ಯಾವಾಗ ಕೇಳಿದ್ರೇನೋ ನಾವು ರೆಡಿಯಾಗಿದ್ದೀವಿ. ಎಷ್ಟು ವರ್ಷದಿಂದ ಈ ಥರ ಕ್ಯಾಂಪ್ಸ್ ಎಲ್ಲ ಮಾಡ್ತೀರಾ? 22 ವರ್ಷ ಆಯಿತು ನಮ್ಮ ಹಾಸ್ಪಿಟ್ಲು, ಅವಾಗಿಂದ ಮಾಡ್ತಾನೇ ಇದ್ದೀವಿ ಸರ್. ನಮ್ಮ ಆಸ್ಪತ್ರೆ ಯಲಂಕಾನಲ್ಲಿದೆ, ಬ್ರಾಂಚ್ ಒಂದು ಭುವನೇಶ್ವರಿ ನಗರಲ್ಲೂ ಇದೆ. ಸೊ ಅಲ್ಲಿ ಇವಾಗ ಇವ್ರಿಗೂ ಅಷ್ಟೇ ಎಷ್ಟೊಂದು ಜನ, ಆವಾಗಲೇ 15 ಜನ ಕ್ಯಾಟ್ರಾಕ್ಟ್ ಐಡೆಂಟಿಫೈ ಆಗಿದ್ದಾರೆ. ಅವ್ರಿಗೆ ಆಪ್ರೇಷನ್ ಎಲ್ಲ ನಮ್ಮ ರೋಟ್ರಿ ಜಾಲಲಿ ಅವರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಈ ಥರ ಎಲ್ಲ ಕ್ಯಾಂಪ್ ಎಲ್ಲ ಮಾಡೋದಕ್ಕೆ ಏನು ಮೇಡಮ್ ಇನ್ಸ್ಪೈರ್ ನಿಮಗೆ? ಇನ್ಸ್ಪಿರೇಷನ್ ಅಂದರೆ ನಮ್ಮ ಮೊದಲಿಂದ ನಮಗೆ ಈ ಸರ್ವಿಸ್ ಮಾಡಬೇಕು ಅನ್ನೋದು ತುಂಬಾ ಇಷ್ಟ ಆಯಿತು. ರೋಟ್ರಿ ಸೇರ್ಕೊಂಡು ಮತ್ತೆ ಅದು ಅಧಿಕ ಆಯಿತು ಅಷ್ಟೇ. ಸೊ ರೋಟ್ರಿ ಯಾವಾಗಲೂ ಇಂಥ ಒಳ್ಳೆಯ ಸರ್ವಿಸ್ ಮಾಡ್ತಾನೇ ಇದ್ದೀವಿ ನಾವು. ಸೊ ಇಬ್ಬರೂ ಮಾಡ್ತಾಯಿದ್ದೀವಿ. ಆಮೇಲೆ ನಮ್ಮ ಹಸ್ಬೆಂಡ್ ಬಂದು ಅಬ್ರಾಡ್ಗೂ ಹೋಗಿ ಮಾಡಿದ್ದಾರೆ ಸರ್, ಇವಾಗ ಶ್ರೀಲಂಕಾಗೂ ಹೋಗ್ತಾರೆ. ಸೊ ಇಂಥದ್ದು ಮಾಡ್ತಾನೇ ಇರ್ತೀವಿ ನಾವು.